ವಿಚಾರಿಸಿ. ನಂಬೋದಕ್ಕಾಗೋದೇ ಇಲ್ಲ ಯಾವಾಗ ಏನಾಗುತ್ತೆ ಅಂತ. ಬಹಳ ಎಚ್ಚರಿಕೆಯಿಂದ ಇರಿ. ನೋಡಿ, ಈ ಕುರಿತು ನಮ್ಮ ರಿಪೋರ್ಟ್ ಜೋಯಲ್ ವಿದ್ಯಾರ್ಥಿಗಳನ್ನ ಮಾತಾಡಿಸಿದ್ದಾರೆ. ವಿದ್ಯಾರ್ಥಿಗಳು ಇದರ ಬಗ್ಗೆ ಏನ್ ಮಾತಾಡಿದ್ರು, ಹೇಗೆ ಜನಜಾಗೃತಿಯನ್ನ ಮೂಡಿಸಿದ್ರು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಹಾಸ್ಟೆಲ್ ಆಡಳಿತ ವರ್ಗ ಇರ್ಬೋದು, ವಾರ್ಡನ್ ಇರ್ಬೋದು, ಅವರೆಲ್ಲರೂ ಕೂಡ ಈ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಒಂದಷ್ಟು ಏನು ಅಚಾತುರ್ಯವನ್ನು ತೋರಿಸಿರುವಂಥದ್ದು. ಹಾಗೇನೆ ಇಷ್ಟು ದಿನ ಈ ರೀತಿಯಾದಂಥ ಒಂದು ಬೆಳವಣಿಗೆ ನಡಿಬೇಕಾದ್ರೆ ಅಂದರೆ ಆಕೆ ಪ್ರೆಗ್ನೆಂಟ್ ಇರಬೇಕಾದ್ರೆ ಅವ್ರಿಗೆ ತಿಳಿಲಿಲ್ವಾ ಅನ್ನುವಂಥ ವಿಚಾರ. ಇದು ತುಂಬಾ ಪರ್ಸನಲ್ ಅಂಡ್ ಟೂ ಪರ್ಟಿಕ್ಯುಲರ್ ಆಗುತ್ತೆ ಸರ್ ಇಶ್ಯೂದು. ಮೊದಲನೇದಾಗಿ ಒಂದು ಗೊತ್ತಿರಲಿ ಸರ್, ಹೇಗೆ ಇವತ್ತು ಇಲ್ಲಿ AIDSO ವಿದ್ಯಾರ್ಥಿ ಸಂಘಟನೆಯಿಂದ ಡಿಗ್ರಿ ಕಾಲೇಜ್ಗಳಲ್ಲಿ ಗೆಸ್ಟ್ ಫ್ಯಾಕಲ್ಟೀಸ್ ಇಲ್ಲ ಅಂತ ಹೇಳಿ ಪ್ರೊಟೆಸ್ಟ್ ಆಯಿತು, ಅದೇ ಥರ ಹಲವಾರು ಬಾರಿ ವಸತಿ ಶಾಲೆಗಳಲ್ಲಿ ಹಲವಾರು ಸರ್ತಿ ಸಿಬ್ಬಂದಿಗಳ ನೇಮಕನೇ ಆಗಿರಲ್ಲ ಸರ್. ಒಬ್ಬರೇನೆ ಸೆಕ್ಯೂರಿಟಿ ಕೆಲಸ ಮಾಡಬೇಕು, ಮಕ್ಳು ಕೆಲಸ ಮಾಡಬೇಕು, ಊಟ ಮತ್ತೊಂದನ್ನು ಅರೇಂಜ್ ಮಾಡಬೇಕು. ಸೊ ಸಿಬ್ಬಂದಿಗಳ ಸಂಖ್ಯೆ ಕೂಡ ಕಡಿಮೆ ಇದೆ, ಅವ್ರಿಗೆ ಲೋಡ್ ಜಾಸ್ತಿ ಇದೆ. ಹಾಗನ್ಬಿಟ್ಟು ನಾವು ಅವ್ರು ಮಾಡಿರೋ ತಪ್ಪು ಅಥವಾ ತಪ್ಪಲ್ಲ ಅನ್ನೋ ಸಮಜಾಯಿಷಿ ಕೊಡ್ತಾ ಇಲ್ಲ. ಬಟ್ ಸರ್ಕಾರ ಇದ್ರ ನೇರ ಹೊಣೆ ತಗೊಬೇಕು, ಯಾರೋ ಒಬ್ಬ ಇಂಡಿವಿಜುವಲ್ಗಲ್ಲ ಸರ್ ಇದು ಪ್ರಾಬ್ಲಮ್. ಇಡೀ ನಮ್ಮ ವ್ಯವಸ್ಥೆಯಲ್ಲಿ ಈ ಪ್ರಾಬ್ಲಮ್ ತರ್ತಾ ಇದ್ದಾರೆ. ಬಡವ್ರ ಬಗ್ಗೆ ಒಂದಿಷ್ಟು ಕಾಳಜಿ ತಗೊಳ್ದೇ ಇರೋ ತರ, ಬಡವ್ರ ಬಗ್ಗೆ ಅವ್ರಿಗೋಸ್ಕರ ಮಾಡುವಂತ ಯಾವುದೂ ಪಾಲಿಸಿಗಳು ಈ ಮುಂದೆ ಬರ್ತಾ ಇಲ್ಲ. BJP ಆಗ್ಲಿ ಕಾಂಗ್ರೆಸ್ ಆಗ್ಲಿ ಎಲ್ಲರೂ ಶ್ರೀಮಂತರ ಪರ ಪಾಲಿಸಿಗಳನ್ನ ತರ್ತಾ ಇದ್ದಾರೆ. ಅದು ಎಜುಕೇಶನ್ ಪಾಲಿಸಿ ಆಗಲಿ, ಎಂಪ್ಲಾಯ್ಮೆಂಟ್ ಪಾಲಿಸಿ ಆಗಲಿ, ವಿಮೆನ್ ಸೆಕ್ಯೂರಿಟಿ ಪಾಲಿಸಿಗಳಾಗ್ಲಿ ಎಲ್ಲ ಕೂಡ ಶ್ರೀಮಂತರ ಪರ, ಬಡವ್ರ ಪರ ತರ್ತಾ ಇಲ್ಲ. ಇದು ಮೂಲ ಕಾರಣ ಅಂತ ನಮ್ಗನ್ಸುತ್ತೆ. ವಾರ್ಡನ್ಗಳ ಸರಿಯಾದ ನೇಮಕಾತಿ ಆಗಲ್ಲ, ಸೆಕ್ಯೂರಿಟಿಗಳ ನೇಮಕಾತಿ ಆಗಲ್ಲ, ಸರ್ಕಾರ ಎಲ್ಲದರಿಂದ ನುಳಿಸ್ಕೊಳ್ತಾ ಇದೆ. ಪರ್ಟಿಕ್ಯುಲರ್ಲಿ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಯಾವುದೇ ಜವಾಬ್ದಾರಿ ತಗೊಳ್ದೇ ಇರೋ ಒಂದೇ ಕಾರಣದಿಂದ ಈ ವಿಷಯಗಳು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್ಕಾರ ಈ ವಿಚಾರವಾಗಿ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಳಬೇಕು ಅಂತ ತಾವು ಆಗ್ರಹ ಮಾಡ್ತೀವಿ. ಇಷ್ಟೇ ಸರ್, ಅವರು ನೇರವಾಗಿ ಹಾಸ್ಟೆಲ್ಗೆ ಎಷ್ಟು ಫೆಸಿಲಿಟೀಸ್ ನೆಸಿಟಿ ಇದೆ, ಎಷ್ಟು ಸಿಬ್ಬಂದಿ ನೆಸಿಟಿ ಇದೆ, ಎಷ್ಟು ಇವಾಗ ಈ ವಿಷಯಗಳ ಬಗ್ಗೆ ನಾಲೆಡ್ಜ್ ಕೊಡೋದಕ್ಕೂ ಬೇಕಲ್ಲ ಸರ್ ಜನ. ಅಂಥವ್ರನ್ನ ಎಷ್ಟು ಜನ ನೇಮಕಾತಿ ಮಾಡಿದ್ದಾರೆ, ಎಷ್ಟು ಜನನ ಅವ್ರಗಳಿಗೆ ಹೋಗಿ ಮಾರಲ್ ಲೆಸನ್ಸ್ ಹೇಳ್ಕೊಡೋದಕ್ಕೆ. ನಾ ಆಗ್ಲಿಂದ ಹೇಳ್ತಾ ಇದ್ದೀನಿ, ಆದರ್ಶಗಳ ಬಗ್ಗೆ ಅವ್ರು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಯಾವ ಥರ ಒಂದು ಪಾಲಿಸಿ ತಗೊಳ್ತಾ ಇದ್ದಾರೆ, ಈ ವಿಷಯಗಳು ಅವ್ರು ನೇರವಾಗಿ ಹೊಣೆ ತಗೊಬೇಕು. ಈ ಥರ ಹಲವಾರು ಮೆಷರ್ಸನ್ನು ಅವ್ರು ತಗೋಬೇಕಾಗುತ್ತೆ ಸರ್. ಮತ್ತೊಂದು ವಿಷಯ ನಿಮ್ಗೆ ಗೊತ್ತಿದೆ, ಯಾದಗಿರಿ ಆಗಲಿ ಅಥವಾ ನಾರ್ತ್ ಕರ್ನಾಟಕದಲ್ಲಿ ಹಲವಾರು ಭಾಗಗಳು ತುಂಬ ಬ್ಯಾಕ್ವರ್ಡ್ ಇದ್ದಾರೆ ಸರ್. ಬ್ಯಾಕ್ವರ್ಡ್ ಅಂದ್ರೆ ಅವ್ರು ಬ್ಯಾಕ್ವರ್ಡ್ ಅಂತ ಅಲ್ಲ, ಅವ್ರ ವಿಚಾರಗಳು ಉದ್ಭವ ಆಗಕ್ ಆಗ್ತಾ ಇಲ್ಲ, ಅವ್ರು ಮುಂದ್ಗಡೆ ಬರಕ್ ಆಗ್ತಾ ಇಲ್ಲ. ಯಾಕಂದ್ರೆ ಶಾಲೆಗಳಲ್ಲಿ ಟೀಚರ್ಸ್ ಇಲ್ಲ ಸರ್, ಟೀಚರ್ಸ್ ಇದ್ರೆ ಗೋಡೆ ಇಲ್ಲ ಸರ್, ಗೋಡೆ ಇದ್ರೆ ಕ್ಲಾಸ್ ರೂಮ್ಸ್ ಇಲ್ಲ ಸರ್, ಕ್ಲಾಸ್ ರೂಮ್ ಇಲ್ಲದೆ ಬೋರ್ಡ್ ಇಲ್ಲ. ಈ ತರ ಒಂದಲ್ಲ ಒಂದು ಕಾರಣದಿಂದ ಶಾಲೆಗೆ ಹೋಗೋ ಸಂಖ್ಯೆ ಬೀಳ್ತಾ ಇದೆ. ಈ ಸರ್ತಿ ಕೂಡ ನೀವು ಪಾಸಿಂಗ್ ಪರ್ಸೆಂಟೇಜ್ ನೋಡಿದ್ರೆ ಗುಲ್ಬರ್ಗ, ಅದಾದ್ರ ನಂತರದಲ್ಲಿ ಯಾದಗಿರಿ, ಅಂದ್ರೆ ಯಾವಾಗ್ಲೂ ಬಾಟಮ್ ಮೋಸ್ಟ್ ಅಲ್ಲಿ ಫಸ್ಟ್ ಇರುತ್ತೆ. ಅದು ಯಾಕಂದ್ರೆ ಅವ್ರಿಗೆ ಸರಿಯಾದ ಶಿಕ್ಷಣನೇ ಸಿಗ್ತಾ ಇಲ್ಲ. ಶಿಕ್ಷಣ ಇಲ್ಲದೆ ಇರೋ ಮಕ್ಕಳು, ತಂದೆ ತಾಯಿಯಿಂದ ದೂರ ಇರೋ ಮಕ್ಕಳು ಇನ್ ಯಾರ ಹತ್ರ ಹೋಗಿ ಅವ್ರ ಗೋಳನ್ನು ಹೇಳ್ಕೊಳ್ತಾರೆ. ರೇಪ್ಗಳಾದ್ರೆ ಅಥವಾ ಕ್ರೈಮ್ಗಳಾದ್ರೆ ಯಾರ ಹತ್ರ ಹೋಗಿ ಹೇಳ್ಕೊಬೇಕು ಅನ್ನೋ ನಾಲೆಡ್ಜು, ಧೈರ್ಯ ಕೂಡ ಆ ಮಕ್ಕಳಲ್ಲಿ ಇಲ್ಲ. ಆ ಮಗುಗೆ ಗೊತ್ತಾಗಿಲ್ಲ ಏನಾಗಿದೆ, ಆ ಬಾಡಿಯಲ್ಲಿ ಏನ್ ಚೇಂಜ್ ಆಗಿದೆ ಅನ್ನೋದು ಆ ಮಗು ಗೊತ್ತಾಗಿರಲ್ಲ. ಸೊ ಇಷ್ಟು ಹಿಂದೆ ಉಳಿಸ್ತಾ ಇದೆ. ನಮ್ಮ ಸರ್ಕಾರಗಳು ನೇರವಾದ ಹೊಣೆ ತಗೊಬೇಕು, ಅಲ್ಲಿ ಎಲ್ಲ ಕೂಡ ಬೇಕಾಗಿರುವಂತ ಎನ್ಕರೇಜ್ಮೆಂಟ್ ನ ಕೊಡಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಪೋಷಕರಿಗೆ ಈ ವಿಚಾರವಾಗಿ ಏನು ಸಂದೇಶ ಕೊಡಕ್ ಬಯಸ್ತಿರತ್ತ? ಪೋಷಕರಿಗೆ ನಾವ್ ಇಷ್ಟೇ ಹೇಳ್ತಾ ಇದೀವಿ, ಅದೇನಂದ್ರೆ ನೀವುಗಳಾದ್ರೂ ಆದರ್ಶಗಳ ಬಗ್ಗೆ ಹೇಳುವಂತ ಜವಾಬ್ದಾರಿ ತಗೊಳ್ಳಿ. ಮಕ್ಕಳನ್ನ ಈ ಕಲುಷಿತ ಅಟ್ಮಾಸ್ಫಿಯರ್ ಅಲ್ಲಿ ಬಿಟ್ಬಿಡ್ಬೇಡಿ. ನಮ್ಗೆ ಅರ್ಥ ಆಗುತ್ತೆ ನೀವೆಲ್ಲ ಬಡವರು, ನಮ್ಗೆ ಅರ್ಥ ಆಗುತ್ತೆ ನೀವೆಲ್ಲ ದಿನಗೂಲಿ ಕಾರ್ಮಿಕರು, ರೈತರು, ಆದ್ರೆ ಆಗನ್ಬಿಟ್ಟು ಮಕ್ಕಳನ್ನ ಬಿಟ್ರೆ ನಮ್ ಸರ್ಕಾರಗಳಂತೂ ಯಾವುದೇ ರೀತಿ ಜವಾಬ್ದಾರಿ ನಮ್ಗಳ ಬಗ್ಗೆ ತಗೊಳ್ಳಲ್ಲ. ಯಾಕಂದ್ರೆ ನಾವುಗಳು ಕೋಟ್ಯಾಧಿಪತಿಗಳಲ್ಲ. ಆ ಒಂದೇ ಕಾರಣಕ್ಕೆ, ಬಡವರು ಅನ್ನೋ ಕಾರಣಕ್ಕೆ ನಮ್ ಬಗ್ಗೆ ಇಷ್ಟು ನೆಗ್ಲಿಜೆಂಟ್ ಆಗಿದ್ದಾರೆ. ಅದರಿಂದ ನಮ್ಮ ಮಕ್ಕಳನ್ನ ನಾವೇ ಪೋಷಿಸ್ಕೋಬೇಕು ಅನ್ನೋದನ್ನ ಹೇಳಕ್ ಇಷ್ಟಪಡ್ತೀನಿ. ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿ ನಡೆದಿರುವಂತಹ ಒಂದು ಮಗುವಿನ ಅಂದ್ರೆ ಹೆಣ್ಣು ಮಗುವಿನ ಪ್ರಕರಣ, ಆಕೆ ಪ್ರೆಗ್ನೆಂಟ್ ಆಗಿ ಗಂಡು ಮಗುವಿಗೆ ಜನ್ಮ ನೀಡಿರುವಂತದ್ದು, ಏನ್ ಹೇಳಕ್ ಬಯಸ್ತಾರೆ ಈ ವಿಚಾರಕ್ಕೆ? ಅದೇ ಸರ್, ಈ ಥರ ಪ್ರಕರಣಗಳು, ಈ ಥರ ಭಾಳ ಪೇನ್ಫುಲ್ ಇನ್ಸಿಡೆಂಟ್ಸು ನಾವು ಏನು ಈ ಯಾದಗಿರಿ ಇನ್ಸಿಡೆಂಟ್ ಅಷ್ಟೇ ಅಲ್ಲ, ಈ ಥರದ್ದು ನಾವು ದಿನನಿತ್ಯನೂ ಕೂಡ ಇಟ್ ಹ್ಯಾಸ್ ಬಿಕಮ್ ಆರ್ಡರ್ ಆಫ್ ದ ಡೇ. ಪ್ರತಿನಿತ್ಯನೂ ಕೂಡ ಇವತ್ತು ಈ ಥರ ಕಲ್ಚರಲಿ ಡಿಜೆನ್ರೇಟ್ ಆಗ್ತಿರೋಂಥ ಸೊಸೈಟಿ ನಾವು ಪ್ರತಿನಿತ್ಯನೂ ಕೂಡ ಒಂದಲ್ಲ ಒಂದು ಪ್ರಕರಣದ ಮುಖಾಂತರ ನಮಗೆ ಮತ್ತೆ ನಮ್ಮ ಕಿವಿಗೆ ಬರ್ತಾನೆ ಇದೆ. ಅಲ್ಲಿ ರೀಸೆಂಟಾಗಿ ನಿಮಗೆ ಗೊತ್ತಿರುತ್ತೆ, ರೀಸೆಂಟಾಗಿ ಒಂದು ಹುಡುಗ ಒಂದು ಬ್ಯಾಟ್ನ ಕದ್ದ ಅಂತಂತ ಹೇಳಿ ಯಾರೋ ಅದನ್ನು ನೋಡಿದ್ರು ಅಂತಂತೇಳಿ ಆ ಹುಡುಗಿನ ಚುಚ್ಚಿ ಸಾಯಿಸಿದ್ದಾನೆ. ರೀಸೆಂಟಾಗಿ ಒಂದು ಹುಡುಗ ಸೂಸೈಡ್ ಮಾಡಿಕೊಂಡು, ಏನೋ ನಾನು ಯಾವುದೋ ತಪ್ಪು ಮಾಡಿದೆ, ಅದು ತಪ್ಪು ನನ್ನ ಕ್ಷಮಿಸಿ ಅಂತಂತೇಳಿ ಆ ಹುಡುಗನೂ ಕೂಡ ಅಮ್ಮಂಗೆ ಲೆಟ್ರ್ ಬರೆದ್ಬಿಟ್ಟು ಸೂಸೈಡ್ ಮಾಡ್ಕೊಂಡು ಸತ್ತಿದ್ದಾನೆ. ಇವತ್ತು ಚಿಕ್ಕ ಮಕ್ಕಳಲ್ಲಿ ಇವತ್ತು ಇಂಥ ವಿಷಯಗಳು ತಲೆಗಿಂತಕ್ಕೆ ಬರ್ತಾ ಇದೆ. ಇದು ಅಲ್ಟಿಮೇಟ್ಲಿ ಎಲ್ಲಿಗೆ ಬರುತ್ತೆ ಅಂತಂದರೆ, ಇವತ್ತು ವಿದ್ಯಾರ್ಥಿಗಳಿಗೆ ಇವತ್ತು ಅವ್ರ ಜೀವನದಲ್ಲಿ ಆದರ್ಶಗಳಿಲ್ಲ. ಇವತ್ತು ಅಪ್ಪ ಅಮ್ಮ ಏನು ಮೌಲ್ಯಗಳನ್ನ ತುಂಬಬೇಕಾಯ್ತು, ಇವತ್ತು ಅಪ್ಪ ಅಮ್ಮನ ಪರಿಸ್ಥಿತಿ ಹೆಂಗಿದೆ ಅಂತಂತಂದರೆ ದಿನ ಇಡೀ ಕೆಲಸಗಳು ಮಾಡ್ಬಿಟ್ಟು ಬರ್ತಾರೆ. ಅವ್ರುಗಳಿಗೆ ಟೈಮ್ ಸಿಗಲ್ಲ, ಮಕ್ಕಳಿಗೆ ಒಳ್ಳೆ ಕತೆಗಳನ್ನ ಹೇಳೋಕ್ಕೆ, ಒಳ್ಳೆ ಮೌಲ್ಯಗಳಿರೋಂಥ ಕತೆಗಳನ್ನ ಹೇಳೋಕ್ಕೆ ಟೈಮ್ ಸಿಗಲ್ಲ. ಯಾಕಂತಂದ್ರೆ ಇವತ್ತು ನಿಮ್ಗಳಿಗೆ ಗೊತ್ತಿರ್ಬೋದು,
ಇವತ್ತು ಏನು ವರ್ಕಿಂಗ್ ಅವರ್ಸ್ನ ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದಾರೆ ಸರ್ಕಾರಗಳು. ಇವತ್ತು ಯಾವುದೇ ಸರ್ಕಾರ ಬಂದರೂ ಕೂಡ ವರ್ಕಿಂಗ್ ಅವರ್ಸ್ನ ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದಾರೆ. ಅಲ್ಲಿಂದ ಪೇರೆಂಟ್ಸ್ಗಳಿಗೆ ಟೈಮ್ ಸಿಗ್ತಲ್ಲ. ಇವತ್ತು ಟೀಚರ್ಸ್ಗಳಿಗೆ ಇವತ್ತು ಪಾಠದ ಮುಖಾಂತರ ಇವತ್ತು ಮಕ್ಕಳಿಗೆ ವ್ಯಾಲ್ಯೂಸ್ನ ಹೇಳ್ಕೊಂಡು ಕೊಡೋಕ್ಕಾಗ್ತಿದೆ ಅಂತಂದರೆ ಇವತ್ತು ಸಿಲೆಬಸ್ ಕಂಪ್ಲೀಟಾಗಿ ಇವತ್ತು ಸ್ಕಿಲ್ ಬೇಸ್ಡ್ ಆಗ್ತಾ ಹೋಗ್ತಾ ಇದೆ. ಟೀಚರ್ಸ್ಗಳಿಗೆ ಅದನ್ನೇ ಆ ಪಾಠನೇ ಮಾಡೋಕ್ಕಾಗ್ತಲ್ಲ. ಯಾಕಂತಂದ್ರೆ ಇವತ್ತು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಇವತ್ತು ಎಸ್ಪೆಷಲಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಇವತ್ತು ಪಾಠಗಳನ್ನ ಮಾಡೋಕ್ಕೆ ಟೀಚರ್ಸ್ಗಳೇ ಇಲ್ಲ. ಇವತ್ತು ಎಷ್ಟೋ ಶಾಲೆಗಳಲ್ಲಿ 7,000 ಶಾಲೆಗಳಲ್ಲಿ ಇವತ್ತು ಒಬ್ಬರು ಟೀಚರ್ ಇದ್ದಾರೆ. ಆ ಟೀಚರು ಎಲ್ಲ ಮಕ್ಕಳಿಗೂ ಎಲ್ಲ ಸಬ್ಜೆಕ್ಟ್ಸ್ನು ಟೀಚ್ ಮಾಡಬೇಕು, ಅದ್ರ ಜೊತೆಗೆ ಮೌಲ್ಯಗಳನ್ನ ಹೇಳ್ಕೊಂಡು ಕೊಡಬೇಕು ಅಂತಂದರೆ ಇದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಅಕಸ್ಮಾತಾಗಿ ಪಾಠಗಳಲ್ಲಿ ಇವತ್ತು ಮೌಲ್ಯಗಳ ಆಧಾರಿತವಾಗಿರುವಂಥ ಪಾಠಗಳು ಬಂದರೆ ಮಾತ್ರ ಅದು ಹೇಳ್ಕೊಂಡು ಕೊಡೋಕ್ಕೆ ಸಾಧ್ಯ. ವಿದ್ಯಾರ್ಥಿಗಳಿಗೆ ಆದರ್ಶಗಳನ್ನ ಫಾಲೋ ಮಾಡೋಕ್ಕೆ ಅಂತಂತ ಒಂದು ಅಟ್ರಾಕ್ಷನ್ ಬರೋಕ್ಕೆ ಸಾಧ್ಯ ಆಗೋದು. ಇದು ಇವತ್ತು ಆಗ್ತಾ ಇಲ್ಲ. ಟೆಕ್ಸ್ಟ್ ಬುಕ್ಗಳೆಲ್ಲ ಆಗ್ತಾ ಇಲ್ಲ, ಟೀಚರ್ಸ್ ಹೇಳ್ಕೊಂಡು ಕೊಡೋಕ್ಕೂ ಕೂಡ ಆಗ್ತಾ ಇಲ್ಲ. ಅಲ್ಲಿ ಇದರಿಂದ ಏನಾಗ್ತದೆ ಅಂತಂದ್ರೆ ಇವತ್ತು ಟಿ ವಿಗಳಲ್ಲಾಗಿರ್ಬೋದು ಅಥವಾ ಸಾಹಿತ್ಯಗಳಲ್ಲಾಗಿರ್ಬೋದು, ಇವತ್ತು ಟಿ ವಿಗಳಲ್ಲಿ ಒಳ್ಳೆ ವಿಚಾರಗಳಿರೋಂಥ ವಿಚಾರಗಳು ಇವತ್ತು ಡಿಸ್ಕಸ್ ಆಗ್ತಾ ಇದೆಯಾ, ಅಥವಾ ಒಳ್ಳೆ ಫಿಲಮ್ಸ್ಗಳಲ್ಲಿ ಇವತ್ತು ಮೌಲ್ಯಗಳಿರೋಂಥ ವಿಚಾರಗಳು ಬರ್ತಾ ಇದೆಯಾ, ಅಥವಾ ಭಗತ್ ಸಿಂಗ್ ಅವ್ರನ್ನ ಇವತ್ತೇನು ಚಿಕ್ಕ ವಯಸ್ಸಲ್ಲಿ ಇವತ್ತು ಲೈಫ್ನ ಸ್ಯಾಕ್ರಿಫೈಸ್ ಮಾಡಿದರೆ ಸೆಲ್ಫ್ಲೆಸ್ ಆಗಿ ಅದ್ರ ಬಗ್ಗೆ ಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಅಂತಂದರೆ ಇಲ್ಲ. ಸಾವಿತ್ರಿಬಾಯಿ ಫುಲೆ ಬಗ್ಗೆ ಹೇಳ್ಕೊಂಡು ಕೊಡ್ತಾ ಇದ್ದಾರೆ ಇಲ್ಲ. ವಿದ್ಯಾರ್ಥಿಗಳಿಗೆ ಯಾರೋ ಒಬ್ಬರನ್ನ ತೋರಿಸ್ತಾ ಇದ್ದಾರೆ, ಫಿಲಮ್ ಆ್ಯಕ್ಟ್ರೆಸ್ಗಳನ್ನ ತೋರಿಸ್ತಾ ಇದ್ದಾರೆ, ಇನ್ಯಾರೋ ಒಬ್ಬರನ್ನ ತೋರಿಸ್ತಾ ಇದ್ದಾರೆ, ಪೊಲಿಟಿಷಿಯನ್ಸ್ಗಳನ್ನ ತೋರಿಸ್ತಾ ಇದ್ದಾರೆ. ನಾವುಗಳು ಅದೇ ಥರ ಆಗಬೇಕು ಅಂತ ಇವತ್ತು ವಿದ್ಯಾರ್ಥಿಗಳು ಇವತ್ತು ಡೇ ಬೈ ಡೇ ಕಲ್ಚರಲಿ ಡಿಜೆನರೇಟ್ ಆಗ್ತಾ ಹೋಗ್ತಾ ಇದ್ದಾರೆ. ಅಲ್ಲಿ ಈ ಥರದ್ದು ಪ್ರಕರಣಗಳು ಇವತ್ತು ಅದಕ್ಕೆ ಈ ಥರ ಏನು ಡಿಜೆನರೇಟ್ ಆಗ್ತಾ ಹೋಗ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಅಲ್ಲಿಂದ ಈ ಥರ ಪ್ರಕರಣಗಳು ನಾವು ದಿನನಿತ್ಯ ಕಾಣ್ತಾ ಇದ್ದೀವಿ. ಅಲ್ಲಿ ಇದಕ್ಕೆ ಇವತ್ತು ಈ ಒಂದು ಇನ್ಸಿಡೆಂಟ್ಸ್ಗಳು ಇವತ್ತು ಕಡಿಮೆ ಆಗಬೇಕು ಅಂತಂದರೆ ಇವಾಗ ಇಮಿಡಿಯೇಟ್ಲಿ ಇವತ್ತು ಸರ್ಕಾರ ಇವತ್ತೇನು ಶಿಕ್ಷಣದಲ್ಲಿ ತಲೆನ ತೋರಿಸ್ತದೆ, ಅದು ಇಮಿಡಿಯೇಟ್ಲಿ ಆ ತಲೆನ ತೋರಿಸ್ತದೆ ದೂರ ಇದ್ದು ಇವತ್ತು ಶಿಕ್ಷಣ ತಜ್ಞರಿಗೆ ಇವತ್ತು ಶಿಕ್ಷಣದಲ್ಲಿ ಇವತ್ತು ಮೌಲ್ಯಗಳನ್ನ ತರುವಂಥ ಪಾಠಗಳನ್ನ ಪಾಠಗಳಲ್ಲಿ ಟೆಕ್ಸ್ಟ್ ಬುಕ್ಗಳಲ್ಲಿ ಕೊಡಿ ಅಂತಂತ ಹೇಳಿ ಇವತ್ತು ಒಂದು ಕಮಿಟಿನ ಸೆಟಪ್ ಮಾಡಿ ಇವತ್ತು ಮೌಲ್ಯಗಳನ್ನ ಕೊಡುವಂಥ ಕ್ರಮಗಳನ್ನ ಸರ್ಕಾರ ಇವತ್ತು ಕೈಗೆ ತಗೋಬೇಕು ಅಂತಂತೇಳಿ ನಮಗನ್ಸುತ್ತೆ ಸರ್.